ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನದ ಆರೋಪವನ್ನ ಮಾಡಿ ಸ್ವಯಂ ನಿವೃತ್ತಿಗಾಗಿ ಅರ್ಜಿಯನ್ನ ಬರೆದಿದ್ದಾರೆ ಅಡಿಷನಲ್ ಎಸ್ಪಿ. ಧಾರವಾಡದ ಅಡಿಷನಲ್ ಎಸ್ಪಿ ನಾರಾಯಣ ಬರಮನಿ ಅವರು ತಮಗೆ ಬೇಸರ ಆಗಿರೋ ಬಗ್ಗೆ, ಸಿದ್ದರಾಮಯ್ಯ ಅವರಿಂದಾನೇ ವೇದಿಕೆ ಮೇಲೆ ಅಪಮಾನ ಆಗಿರೋ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿ ನನಗೆ ಸ್ವಯಂ ನಿವೃತ್ತಿ ಬೇಕು ಅಂತ ಹೇಳಿ ಅರ್ಜಿಯನ್ನ ಬರೆದಿದ್ದಾರೆ. ಸರ್ಕಾರಕ್ಕೆ ಅಡಿಷನಲ್ ಎಸ್ಪಿ ಬರೆದಿರುವಂತಹ ಪತ್ರ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೆಳಗಾವಿಯಲ್ಲಿ ಘಟನೆ ಆಯಿತು, ನನಗೆ ಯಾರು ಸಾಂತ್ವನವನ್ನ ಹೇಳೋ ಕೆಲಸನೇ ಮಾಡಲಿಲ್ಲ. ಸಿಎಂ ನನ್ನ ಮೇಲೆ ಕೈ ಎತ್ತಿದ್ರಿಂದ ನನಗೆ ತುಂಬಾ ನೋವಾಯಿತು. ವೇದಿಕೆ ಮೇಲೇನೆ ಕಪಾಳ ಮೋಕ್ಷ ಮಾಡಕ್ ಬಂದ್ರು, ಬೈದ್ರು ನನಗೆ ಬಹಿರಂಗವಾಗಿ ಎಲ್ಲರೂ ಮುಂದೆನೆ. ಅದಾದ್ಮೇಲೆ ಆ ಘಟನೆ ಆದ್ಮೇಲೆ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು. ಮಡದಿ ಮಕ್ಕಳ ದುಃಖ ಕಟ್ಟೆ ಹೊಡೆದಿತ್ತು. ಸಿಎಂ ನಡೆ ನನ್ನನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ಭದ್ರತೆ ವಿಚಾರದಲ್ಲಿ ನನ್ನಿಂದ ಯಾವುದೇ ಲೋಪ ಆಗಿರಲಿಲ್ಲ. ನನ್ನ ಕರ್ತವ್ಯವನ್ನ ನಾನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ. ನನ್ನಂತ ಅಧಿಕಾರಿಗಳಿಗೆ ಹಿಂಗಾದ್ರೆ ಏನು ಕತೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಗೃಹ ಇಲಾಖೆಗೆ 3 ಪುಟಗಳ ಸುದೀರ್ಘ ಕಾರಣಗಳನ್ನ ಕೊಟ್ಟು ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ, ಗೃಹ ಸಚಿವ, ಹಿರಿಯ ಅಧಿಕಾರಿಗಳ ಸಂಧಾನಕ್ಕೆ ಮಣಿಯದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಡಿಷನಲ್ ಎಸ್ಪಿ ಪತ್ರವನ್ನ ಬರೆದಿದ್ದಾರೆ. ಗೃಹ ಸಚಿವರು ಹಾಗೂ ಸಿಎಂ ಮನವೊಲಿಕೆಗೂ ಅಧಿಕಾರಿ ಮಣಿದಿಲ್ಲ. ತನಗೆ ಸ್ವಯಂ ನಿವೃತ್ತಿ ಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಆ ಘಟನೆ ಏನಾಯ್ತು ಅಂತ ಅವತ್ತಿನ ದೃಶ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಅಂದ್ರೆ ವೇದಿಕೆ ಮೇಲೆ ಭದ್ರತೆ ವಿಷಯವಾಗಿ ಬಹಿರಂಗವಾಗಿಯೇ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಅಧಿಕಾರಿಯನ್ನ ಕರೀತಾರೆ, ಕೈ ಎತ್ತಿ ಕಪಾಳ ಮೋಕ್ಷ ಮಾಡೋದಕ್ಕೆ ಬರ್ತಾರೆ, ಅಷ್ಟು ಮಟ್ಟಿಗೆ ಗದರಿರ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಸುದ್ದಿ ಆಗಿತ್ತು ಆ ವಿಷಯ. ಅಂದ್ರೆ ಸಾರ್ವಜನಿಕವಾಗಿ ಈ ರೀತಿ ನಡ್ಕೊಂಡಿದ್ರಿಂದ ತನ್ನ ಮನಸ್ಸಿಗೆ ಆದಂತ ಆಘಾತ, ಕುಗ್ಗಿ ಹೋದಂತ ಸಂದರ್ಭ, ಅದೆಲ್ಲವನ್ನೂ ಕೂಡ ಸುದೀರ್ಘವಾಗಿ ಅವರು ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ತನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದರಿಂದಾಗಿ ಸಾಕಷ್ಟು ದುಃಖಿತರಾಗಿದ್ರು. ಅವರ ದುಃಖದ ಕಟ್ಟೆ ಒಡೆದಿತ್ತು. ಆಮೇಲೆ ನನಗೆ ಸಾಂತ್ವನ ಹೇಳೋದಕ್ಕೆ ಯಾರೂ ಬರಲೇ ಇಲ್ಲ. ಒಂದಿಷ್ಟು ಮನವೊಲಿಕೆ ಪ್ರಯತ್ನ ಆಯಿತು, ಹೌದು, ಆದರೆ ಸಾಂತ್ವನ ಹೇಳೋಕೆ ಯಾರೂ ಬರಲಿಲ್ಲ. ಇದರಿಂದಾಗಿ ತೀವ್ರ ರೀತಿಯಾಗಿ ಮನನೊಂದು ನನಗೆ ಸ್ವಯಂ ನಿವೃತ್ತಿ ಬೇಕು ಅಂತ ಅವರು ಆ ಪತ್ರದಲ್ಲಿ ಸುದೀರ್ಘವಾಗಿ ಆ ಘಟನೆ ಬಗ್ಗೆ ವಿವರಿಸಿದ್ದಾರೆ, ಕಾರಣಗಳನ್ನು ವಿವರಿಸಿದ್ದಾರೆ. ಸ್ವಯಂ ನಿವೃತ್ತಿಗಾಗಿ ಅಡಿಷನಲ್ ಎಸ್ಪಿ ಅರ್ಜಿಯನ್ನ ಹಾಕಿದ್ದಾರೆ. ಘಟನೆ ಬಳಿಕ ತನ್ನ ಭಾವನೆಗೆ ಯಾವ ತರ ಹರ್ಟ್ ಆಗಿದೆ, ಜೊತೆಗೆ ಅವಮಾನ ಆಗಿದೆ ಅನ್ನೋ ಕುರಿತಂತೆ ಅವರು ಅಲ್ಲಿ ಬರ್ಕೊಂಡಿದ್ದಾರೆ ಪತ್ರದಲ್ಲಿ. ಸ್ವಯಂ ನಿವೃತ್ತಿಗೆ ಅಡಿಷನಲ್ ಎಸ್ಪಿ ಪತ್ರವನ್ನ ಬರೆದಿರುವ ವಿಷಯವಾಗಿ ರಾಜಕೀಯ ಜಟಾಪಟಿಗಳು ಕೂಡ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಿಯ ಕ್ಷಮೆ ಕೇಳಬೇಕು ಅಂತ ಹೇಳಿ ಯತ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ಅವತ್ತು ಬಹಿರಂಗವಾಗಿ ವೇದಿಕೆ ಮೇಲೇನೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ಭದ್ರತೆ ವಿಷಯವಾಗಿ ಏಕವಚನದಲ್ಲಿ ಮಾತಾಡಿ ಕಪಾಳಕ್ಕೆ ಹೊಡೆಯೋ ರೀತಿಯಲ್ಲಿ ಕೈಯೆಲ್ಲ ಎತ್ತಿದ್ರಲ್ಲ, ಆಗ್ಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ಸಿದ್ದರಾಮಯ್ಯ ಅವರ ಮೇಲೆ. ಇದೀಗ ಆ ಘಟನೆ ತನಗೆ ಮಾನಸಿಕವಾಗಿ ಎಷ್ಟು ಕುಗ್ಗುವಂತೆ ಮಾಡಿದೆ, ನಿವೃತ್ತಿ ತನಕನೂ ಒಬ್ರು ಪತ್ರವನ್ನ ಬರೀತಾರೆ ಅಂತ ಹೇಳಿದ ಮೇಲೆ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಒಂದ್ ಕಡೆ ಯತ್ನಾಳ ಅಧಿಕಾರಿಯ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಅಂತ ಆಗ್ರಹ ಮಾಡಿದ್ರೆ, ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯ ಕೂಡ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಧಿಕಾರಿಯನ್ನ ಸರ್ಕಾರ ನಡೆಸಿಕೊಂಡ ರೀತಿ ಸರಿಯಲ್ಲ, ಧಾರವಾಡದ ಎಸ್ಪಿ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ ನಲ್ಲಿ ಆಗ್ರಹವನ್ನು ಮಾಡಿದ್ದಾರೆ ಬಿಜೆಪಿ ನಾಯಕರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈ ಘಟನೆ ಆದಾಗ ಸಾರ್ವಜನಿಕವಾಗಿ ಒಂದಿಷ್ಟು ಆಕ್ಷೇಪಗಳು, ಆಕ್ರೋಶಗಳು, ಚರ್ಚೆಗಳು ವ್ಯಕ್ತವಾಗಿತ್ತು ಸಿದ್ದರಾಮಯ್ಯ ಅವರ ನಡೆ ಬಗ್ಗೆ. ಅಂದ್ರೆ ಅವರು ಇದೇ ರೀತಿ ನಡ್ಕೊಳ್ಳೋದು ಹೌದು, ಆದ್ರೆ ವೇದಿಕೆ ಮೇಲೆ ಒಬ್ಬ ಅಧಿಕಾರಿಯನ್ನ ಏಕವಚನದಲ್ಲಿ ಕರೀತಾರೆ, ಭದ್ರತೆ ವಿಷಯವಾಗಿ ಹೊಡೆದೇ ಬಿಡ್ತೀನಿ ಅನ್ನೋ ರೀತಿ ಕೈ ಎತ್ತುತ್ತಾರೆ ಅಂತ ಅಂದಾಗ ವಿರೋಧಗಳು ವ್ಯಕ್ತವಾಗಿತ್ತು. ಆ ಘಟನೆ ನಂತರ ಆ ವ್ಯಕ್ತಿ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಅಂದ್ರೆ ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ದಾರೆ, ಕುಟುಂಬಸ್ಥರಿಗೆ ಯಾವ ತರ ಅವಮಾನ ಆಗಿದೆ ಅನ್ನೋ ಕುರಿತಂತೆ ಆ ಪತ್ರದಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಮತ್ತೆ ಇದೇ ವಿಷಯ ಈಗ ಬಿಜೆಪಿಗೆ ಯಾವ ತರ ಅಸ್ತ್ರ ಆಗಿದೆ, ಏನ್ ಆಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು? ಕೃಷ್ಣ,
ಖಂಡಿತವಾಗ್ಲೂ ಶರ್ಮಿತಾ, ಏಪ್ರಿಲ್ 28ಕ್ಕೆ ನಡೆದಂತ ಈ ಒಂದು ಘಟನೆ ಮುಖ್ಯಮಂತ್ರಿಗಳು ಕೈ ಎತ್ತುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು. ಅದು ಎಲ್ಲೊಂದ್ ಕಡೆ ಕಪಾಳ ಮೋಕ್ಷ ಆಯಿತು ಅನ್ನೊಂದು ಪ್ರಯತ್ನ ಆಯಿತು ಅನ್ನೊಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಮುಖ್ಯಮಂತ್ರಿಗಳ ನಡೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಸತತ 1.5-2 ತಿಂಗಳ ಬಳಿಕವಾಗಿ ಆ ಅಧಿಕಾರಿ ಈಗ ಮನನೊಂದು ಎಲ್ಲೋ ಒಂದ್ ಕಡೆ ಈಗ ರಾಜೀನಾಮೆ ಪತ್ರವನ್ನು ಬರೆದಿರುವಂತದ್ದು. ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅದರ ಜೊತೆಗೆ ಎಸ್ಪಿಗೂ ಕೂಡ ಪತ್ರವನ್ನು ಬರೆದಿರುವ ಮುಖಾಂತರವಾಗಿ ನಾನು ಸ್ವಯಂ ನಿವೃತ್ತಿಯನ್ನು ಘೋಷಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಅನ್ನೋ ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ಬಹುಶಃ ಅವರ ಕುಟುಂಬಸ್ಥರು ಪದೇ ಪದೇ ಅಂದ್ರೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅಲ್ಲಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಭದ್ರತೆ ವಿಚಾರವಾಗಿ ಮುಖ್ಯಮಂತ್ರಿಗಳು ಕರೆದ್ರು. ಆಗ ನಾನು ಹೋದೆ, ಆದ್ರೆ ಮುಖ್ಯಮಂತ್ರಿಗಳು ಏಕಾಏಕಿ ಕೈಯನ್ನೇ ಒಡೆಯೋದಕ್ಕೆ ಬಂದ್ರು. ಆದ್ರೆ ನಾನು ಅಲ್ಲಿ ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಮಾಡೋಕೆ ಹೋದ್ರೆ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಸೈಲೆಂಟ್ ಆದೆ. ಅದಾದ ನಂತರವಾಗಿ ಎಸ್ಪಿ ಅಧಿಕಾರಿಗಳು, ಎಸ್ಪಿ ಮಟ್ಟದ ಅಧಿಕಾರಿ ಯಾರು ಕೂಡ ವೇದಿಕೆಗೆ ಬರಲಿಲ್ಲ. ಆಗ ನಾನು ಹೋಗಬೇಕಾಗಿತ್ತು. ಅದಾದ ನಂತರವಾಗಿ ಯಾವುದೇ ಅಧಿಕಾರಿ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ಮತ್ತೆ ಶಾಸಕರು ಯಾರು ಕೂಡ ನನ್ನ ಸಂಪರ್ಕ ಮಾಡಿ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಮತ್ತೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ನನ್ನನ್ನ ಎಲ್ಲೊಂದ್ ಕಡೆ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೇ ಹೋದ್ರು ಕೂಡ ತಮ್ಮ ಆಪ್ತರು ಮತ್ತೆ ಜನರು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರವಾಗಿ 31 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ, ಆ ಒಂದು ಸೇವೆ ಸಲ್ಲಿಸಿರುವಂತಹ ಒಂದು ಕೀರ್ತಿಗೆ ಇದೇ ಒಂದು ಕೀರ್ತಿ ಅನ್ನೋ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿರುವಂತದ್ದು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ತನಗೆ ನ್ಯಾಯ ಅಂದ್ರೆ ನಾನು ಕಾಕಿ ಬಟ್ಟೆಯನ್ನು ಹಾಕಿ ಎಲ್ಲೋ ಒಂದ್ ಕಡೆ ಜನರಿಗೆ ನ್ಯಾಯ ಕೊಡಿಸಬೇಕು ಅಂತದ್ರಲ್ಲಿ ನನಗೆ ಈಗ ನ್ಯಾಯ ಮುಖ್ಯಮಂತ್ರಿಗಳಿಂದ ಸಿಕ್ಕಿಲ್ಲ. ಅಂತದ್ರಲ್ಲಿ ನಾನು ಇಲಾಖೆಯಲ್ಲಿದ್ದು ಏನ್ ಪ್ರಯೋಜನ ಅನ್ನೊಂದು ಮನನೊಂದು ಒಂದಷ್ಟು ಅಂಶಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾವಾಗ ಪ್ರಸ್ತಾಪ ಆಗಿ ಈ ಒಂದು ಪತ್ರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾವ, ಈಗ ದೊಡ್ಡ ಮಟ್ಟದಲ್ಲಿ ಈ ಒಂದು ಪತ್ರ ರಾಜಕೀಯದಲ್ಲಿ ಒಂದು ರೀತಿ ಜಟಾಪಟಿಗೆ ಕೂಡ ಕಾರಣವಾಗಿರುವಂತದ್ದು. ಯಾವಾಗ ಮುಖ್ಯಮಂತ್ರಿಗಳು ಈ ಒಂದು ನಡೆಯನ್ನು ತೋರಿದ್ರು ಆಗ ಅಧಿಕಾರಿ ಈ ಮನನೊಂದಿರತಕ್ಕಂಥ ಅಧಿಕಾರಿ ಮಾತಾಡಿರಲಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳ ನಡೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ವ್ಯಕ್ತವಾಗಿತ್ತು. ಈಗ ಯಾವಾಗ ಈಗ ರಾಜೀನಾಮೆ ಪತ್ರವನ್ನು ಬರೆದಿದ್ದಾರೋ ಆ ಅಧಿಕಾರಿಯ ಪರವಾಗಿ ಈಗ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಪರವಾಗಿ ನಿಲ್ಲೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಈಗಾಗಲೇ ಕೇಳ್ತಾ ಇರುವಂತದ್ದು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ರಾಜೀನಾಮೆಗೆ ಕೇಳ್ತಾ ಇರುವಂತದ್ದು. ಮತ್ತೆ ಬಿಜೆಪಿಯ ಹಿರಿಯ ನಾಯಕರು ಕೂಡ ಇಲ್ಲೊಂದ್ ಕಡೆ ಈ ಸರ್ಕಾರ ಯಾವ ರೀತಿಯಾಗಿ ಅಧಿಕಾರಿಗಳನ್ನ ನಡೆಸ್ಕೊಳ್ತಾ ಇದೆ ಅನ್ನೋ ಒಂದು ಟೀಕೆಯನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಕಳೆದ ಹಲವು ದಿನಗಳಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ನಂತರವಾಗಿ ಅಧಿಕಾರಿಗಳಿಗೆ ಅಂದ್ರೆ ಸರ್ಕಾರದಲ್ಲಿರತಕ್ಕಂಥ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ಮತ್ತೆ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಸಿಲುಕು ಎಲ್ಲೊಂದ್ ಕಡೆ ಸಚಿವರು ಶಾಸಕರು ತಪ್ಪು ಮಾಡಿದ್ರು ಕೂಡ ಅದನ್ನು ಅಧಿಕಾರಿಗಳ ಮೇಲೆ ತಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ರು. ಮತ್ತೆ ಇಲ್ಲೊಂದ್ ಕಡೆ ಅಧಿಕಾರಿಗಳು ಆತ್ಮಹತ್ಯೆ ಅಂತ ಪ್ರಕರಣಗಳು ಕೂಡ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಚಂದ್ರಶೇಖರ್ ಅನ್ನುವಂತ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಒಂದು ಪ್ರಕರಣವನ್ನ ಇಲ್ಲೊಂದ್ ಕಡೆ ರಾಜ್ಯದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರಸ್ತಾಪವನ್ನು ಮಾಡಿದ್ರು. ಈಗ ಅಧಿಕಾರಿ ಅಂದ್ರೆ ಎಎಸ್ಪಿ ಅಧಿಕಾರಿ ಅಂದ್ರೆ ಉನ್ನತ ಮಟ್ಟದ ಅಧಿಕಾರಿನೇ ಈಗ ರಾಜೀನಾಮೆ ಬರೆದಿರುವಂತಹ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಅಧಿಕಾರಿಯ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ನಡೆಯನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಪ್ರಶ್ನೆ ನಡುವೆ ಎಲ್ಲೋ ಒಂದ್ ಕಡೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಇದಕ್ಕೆ ಒಂದ್ ರೀತಿ ಸ್ಪಷ್ಟನೆ ಕೊಡುವಂತದ್ದಾಗಿರಬಹುದು ಮತ್ತೆ ಅಧಿಕಾರಿಯ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳ ಪರವಾಗಿರತಕ್ಕಂಥ ಸಚಿವ ಎಂ ಬಿ ಪಾಟೀಲ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಅಲ್ಲಿ ಎಲ್ಲೂ ಕೂಡ ಬರೀ ಅಂತ ಗದರಿದರೆ ವಿನಃ ಎಲ್ಲ ಒಂದ್ ಕಡೆ ಅವ್ರನ್ನ ಒಡೆಯುವಂತ ನಿಟ್ಟಿನಲ್ಲಿ ಅಥವಾ ಕಪಾಲ ಮೋಕ್ಷ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬರುವಂತ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರದಲ್ಲಿ ಎಲ್ಲೊಂದ್ ಕಡೆ ಅಧಿಕಾರಿಗಳಿಗೆ ಸೂಕ್ತವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಧಿಕಾರಿ ಈ ರೀತಿಯಿಂದ ಪತ್ರ ಬರೆದಿರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು. ಶರ್ಮಿತಾ.